ಎಷ್ಟು ಮಟ್ಟಿಗೆ ಸರಿ ಇದೆ? ಆಯ್ತು, ಈಗ ಅವ್ರು ಮಾತಾಡ್ಲಿ. ಅಲ್ಲ, ಅವ್ರು ಮಾತಾಡ್ಲಿ. ಅರೆ ಈ ರೀತಿ ಸಭೆ ನಡೆಸ್ತೀರಿ, ಯಾರು ಮಾತಾಡ್ಲಿಕ್ಕೆ ಆಗುತ್ತೆ ಸರ್? ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಇಲ್ಲಿ ಕರೆದಿರೋದು ಯಾಕೆ ಸದಾ? ಆಯ್ತು, ಅವ್ರು ಮಾತಾಡ್ಲಿ. ಮಾತಾಡ್ಲಿ ಅಶ್ವಥ್ ನಾರಾಯಣ್. ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ. ಆಯ್ತು, ಸರ್ಕಾರವನ್ನು ಬಯಲಿಗೆ ಎಳೆಯೋಕ್ಕೇನೆ ಮಾತಾಡೋದು. ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು, ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನು ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂಥದ್ರೆ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರನ್ನ ತೊಗೊಂಡೇ ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರಿಸ್ಲಕತ್ತಾರ ಗೊತ್ತಿಲ್ಲ. ಒಂದ್ಸರಿ ನಾನು ಹೇಳೋದು ಸ್ವಲ್ಪ ಇನ್ಮೇಲೆ ಒಂದು ಸ್ವಲ್ಪ ರೂಲ್ಸನ್ನ ಬದಲಾವಣೆ ಮಾಡೋಣ. ಇನ್ನು ಮುಂದೆ ಫಸ್ಟು ಅವ್ರು ಮಾತಾಡ್ಬಿಡ್ಲಿ, ಏನೇನು ಆಗಬೇಕು ಅಂತ ಅವ್ರು ಯಾರೋ ಹೇಳಿದ್ರಲ್ಲ, ಅಲ್ಲಿ ಒಬ್ರು ಹೇಳಿದ್ರು. ನಾವೇನು ಕೊಡಬೇಕಂತೆ, ನಾವೇನೇನು ಮಾಡಬೇಕು ಅಂತ ಕೊಡಬೇಕಂತೆ. ಅದಕ್ಕೆ ಅವ್ರಿಗೆಲ್ಲ ಇವಾಗೆ ಇನ್ನೂ 2.5 ವರ್ಷ ಆಗೈತೆ, ಇನ್ನು ಉಳಿದಿರೋದು 2 ವರ್ಷ. ಅವಾಗೇ ಭಯ ಬಂದ್ಬಿಟ್ಟೈತೆ. ನಾವು ಟೀಕೆ ಮಾಡೋಕ್ಕೆ ಏನೇನು ತಪ್ಪು ಮಾಡಿದ್ದೀರಾ ಅಂತ ಹೇಳೋಕ್ಕೆ ನಮಗಿರೋ ಮಾಹಿತಿ ನಾವು ಹೇಳ್ತೀರಪ್ಪ. ನಮಗೆ ಎಷ್ಟು ಜ್ಞಾನ ಇದೆಯೋ, ಎಷ್ಟು ವಿದ್ಯೆ ಮಾಡಿದ್ದೀರೋ, ಎಷ್ಟು ಓದಿದ್ದೀರೋ ಅದ್ರ ಮೇಲೆ ನಾವು ಹೇಳ್ತೀರಿ. ನಿಮ್ಗೇನ ಜಾಸ್ತಿ ಜ್ಞಾನ, ಜಾಸ್ತಿ ಬುದ್ಧಿ ಇದ್ದರೆ ಅದನ್ನು ಸ್ವಲ್ಪ ಮುಖ್ಯಮಂತ್ರಿಗೆ ದಾರಿ ಎಳೆದು ಬಿಡ್ವಿ. ಮುಖ್ಯಮಂತ್ರಿ ಕೂತಿರೋವಾಗೆ ಹಿಂಗೆ ಮಾಡ್ತಿರಲ್ಲ ನೀವು. ನಿಮ್ಮ ಜ್ಞಾನನ ಪ್ರದರ್ಶನ ಮಾಡಕ್ಕೆ ಹೋಗ್ತಿರಲ್ಲ. ಹಂಗಾರೆ ಮುಖ್ಯಮಂತ್ರಿ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಪಿಟಿಷನ್ ಅಶೋಕ್ ಅಲ್ವಾ? ಅವರು ದಾರಿ ಎಳಿತಾ ಇರಲ್ಲ, ಮುಖ್ಯಮಂತ್ರಿಗಳ ದಾರಿ ತಪ್ಪಿಸ್ಲಕತ್ತಾರ. ದಾರಿ ತಪ್ಪಿದ ಮಗ. ಈಗ ಉತ್ತರ ಕನ್ನಡ ಚರ್ಚೆ ಇದೆ. ಈಗ ಅಲ್ಲ, ಇದೆ ಸಬ್ಜೆಕ್ಟ್. ನೀವು ಇರ್ಲಿಲ್ಲ. ನಾನು ನನಗಿರೋ ಅಂಕಿಂಶ ಹೇಳದ್ನಪ್ಪ. ನಾನು ತಪ್ಪೇ ಹೇಳೋದು. ಆಯ್ತು, ಯಾವ ಪ್ರತಿಭೆ ನಾಯಕ ಆಯ್ತು, ಮಾತಾಡ್ಲಿಕ್ಕೆ ಬಿಡಿ, ಅವರನ್ನು ಮಾತಾಡ್ಲಿ.